ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತಿನ ರೆಸಿಪಿ ವೆಜಿಟೇಬಲ್ ರೈಸ್ ಅಂತನಾದರೂ ಹೇಳ್ಬೋದು, ಇಲ್ಲ ವೆಜಿಟೇಬಲ್ ಪಲಾವ್ ಅಂತನಾದರೂ ಹೇಳ್ಬೋದು. ಇದು ತುಂಬ ಈಸಿಯಾಗಿ ಹೋಲ್ ಸ್ಪೈಸಸ್ಸಿಂದ ಮಾಡುವಂಥದ್ದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಒಂದು ಕಡಾಯಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಎರಡೂ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ. ತುಪ್ಪ ಬಿಸಿ ಆದ್ಮೇಲೆ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ 1 ಟೀ ಸ್ಪೂನಷ್ಟು. ಆಮೇಲೆ ಎಲ್ಲ ಹೋಲ್ ಸ್ಪೈಸಸ್‌ನ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಆಮೇಲೆ ಏಲಕ್ಕಿ ಒಂದ್ 2, 3 ಆಮೇಲೆ ಬೇ ಲೀವ್ಸ್ ಅಷ್ಟು ಹಾಕ್ಕೊಂಡು ಒಂಚೂರು ಫ್ರೈ ಮಾಡಿಕೊಂಡು, ಆಮೇಲೆ ನಾನು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 7, 8 ಎಸ್ಲನ್ನ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇಲ್ಲಾಂದ್ರೆ ಇದು ಆಪ್ಷನಲ್ಲು, ಬೇಕಾದ್ರೆ ತೆಗಿಬೋದು. ಬೆಳ್ಳುಳ್ಳಿ ಫ್ರೈ ಆದ್ಮೇಲೆ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 6 ಹಾಕ್ಕೊಂಡಿದ್ದೀನಿ. ಇದಕ್ಕೆ ಖಾರಕ್ಕೆ ಬೇರೆ ಏನು ಯೂಸ್ ಮಾಡಲ್ಲ, ಇಷ್ಟೇನೆ. ಹಾಗಾಗಿ ನಿಮ್ಗೆ ಖಾರ ಎಷ್ಟು ಬೇಕೋ ಈಗಲೇ ನೋಡಿ ಹಾಕ್ಕೋಬೇಕು. ಆಮೇಲೆ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಉದ್ದುದ್ದಕ್ಕೆ ನಾನು. ಅದನ್ನು ಹಾಕ್ತಾ ಇದ್ದೀನಿ. ಈಗ ಫಸ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟಾದ್ಮೇಲೆ ಎಲ್ಲ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಬೀನ್ಸು ಮತ್ತು ಕ್ಯಾರೆಟ್‌ನ ಫಸ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ. ನಿಮ್ಗೆ ಬೇಕಾಗಿರೋಂಥ ತರಕಾರಿಗಳನ್ನ ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ಇದು ಒಂದು 50% ಅಷ್ಟು ಕುಕ್ ಆದ್ಮೇಲೆ ನಾನು ಬೇರೆ ತರಕಾರಿಗಳನ್ನ ಹಾಕ್ತೀನಿ. ಒಂದೊಂದು ನಿಮಿಷಕ್ಕೂ ನಾನು ಕೈ ಆಡ್ತಾ ಬಂದಿದ್ದೀನಿ. ಒಂದು 50% ಕುಕ್ ಆಗಿದೆ ಅಂದಾಗ ನಾನಿಲ್ಲಿ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಇವಾಗ. ಆಲೂಗಡ್ಡೆನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ. ಇದು ಅಷ್ಟೇನೆ ಒಂದು ಸ್ವಲ್ಪ ಒಂದು 2, 3 ನಿಮಿಷ ಚೆನ್ನಾಗಿ ಬೇಯಬೇಕಿದು. ಇದನ್ನ ಅವಾಗವಾಗ ಮುಚ್ಚಿ ಒಂದೊಂದು ನಿಮಿಷಕ್ಕೇನೆ ತೆಗೆದು ಕೈ ಆಡಬೇಕು. ಇಲ್ಲಾಂದ್ರೆ ತಳ ಹಿಡಿಯುತ್ತೆ. ಇದು ಕೂಡ ಒಂದು ಸ್ವಲ್ಪ ಆಗಿದೆ, ಒಂದು 3 ನಿಮಿಷ ಆಗಿದೆ ಇವಾಗ ಅಂತ ಅಂದಾಗ, ನಾನು ಕಾಲಿಫ್ಲವರ್‌ನ ಆ್ಯಡ್ ಮಾಡ್ತೀನಿ ಇವಾಗ. ನಿಮ್ಗೆ ಏನು ಬೇಕೋ ಆ ತರಕಾರಿ ಹಾಕ್ಕೊಳ್ಬೋದು. ಇದೆಲ್ಲ ತರಕಾರಿ ನಾನು ತೋರಿಸಿರೋಂಥದ್ದು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಇದಕ್ಕೆ ಅಂತ. ಮತ್ತೆ ಇದೆಲ್ಲದು ಕೂಡ ಹದವಾಗಿ ಬೇಯಬೇಕಿದು. ಕಾಲಿಫ್ಲವರು ಮತ್ತೆ ಬೆಲ್ ಪೆಪ್ಪರು ಅಂದರೆ ಕ್ಯಾಪ್ಸಿಕಮ್ಮು ಮತ್ತೆ ನನಗೆ ಸ್ವಲ್ಪ ಕಾರ್ನ್ ಇತ್ತು ಮನೆಯಲ್ಲಿ, ಅದಕ್ಕೋಸ್ಕರ ಅದನ್ನು ಹಾಕಿದೆ. ಆಮೇಲೆ ಫ್ರೋಝನ್ ಬಟಾಣಿ ಹಾಕಿದ್ದೀನಿ. ಇದೆಲ್ಲದು ಕೂಡ ಒಂದೇ ಟೈಮಲ್ಲಿ ಬೇಯುತ್ತೆ. ಹಾಗಾಗಿ ಇದನ್ನ ಲೇಟಾಗಿ ಹಾಕಿದ್ದೀನಿ. ಯಾವುದು ಕಾಲಿಫ್ಲವರು ಮತ್ತೆ ಬೆಲ್ ಪೆಪ್ಪರು ಮತ್ತೆ ಬಟಾಣಿ. ಕಾರ್ನು ಅಷ್ಟೇ ಬೇಗ ಬೆಂದ್ಬಿಡತ್ತಿದು. ಇದು ಸ್ವೀಟ್ ಕಾರ್ನ್ ಇದು. ಇದೆಲ್ಲದು ಕೂಡ ಒಂದು 5 ನಿಮಿಷದೊಳಗೆ ಎಲ್ಲ ಆಗೋಗುತ್ತಿದು. ಈಗ ಚೆಕ್ ಮಾಡೋದು ಹೆಂಗೆ ಅಂದರೆ ಸ್ವಲ್ಪ ಇಷ್ಟೇ ಬೇಯಬೇಕಿದು. ಈಗ ಒಂದು ಚಾಕು ತೊಗೊಂಡು ಹಿಂಗೆ ಕಟ್ ಮಾಡಿದ್ರೆ ಸ್ವಲ್ಪ ತುಂಬ ಪಿತ ಪಿತ ಆಗಬಾರ್ದು. ಹದವಾಗಿ ಬೇಯ್ದಿರಬೇಕು. 90% ಅಷ್ಟಾದರೆ ಸಾಕು. ತುಂಬ ಎಲ್ಲ ಬೆಂದ್ಬಿಟ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಕ್ರಂಚಿಯಾಗೂ ಇರಬೇಕಿದು. ಇದಾದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಉಪ್ಪನ್ನ ಲೇಟಾಗಿ ಹಾಕಬೇಕು. 1 ಟೀ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಳ್ತಿದ್ದೀನಿ. ಯಾಕೆಂದರೆ ಅನ್ನಕ್ಕೂ ಕೂಡ ನಾನು 1 ಟೀ ಸ್ಪೂನಷ್ಟು ಹಾಕಿಬಿಟ್ಟು ಬೇಯಿಸಿದ್ದೀನಿ. ಹಾಗಾಗಿ ಇದನ್ನ ಬರೀ ಇಷ್ಟು ಮಾತ್ರ ಹಾಕ್ತಿದ್ದೀನಿ. ಇದಕ್ಕೆ ಇವಾಗ ನಿಂಬೆಹಣ್ಣು ಜ್ಯೂಸು, ಇದು ಟೊಮೆಟೊ ಹಣ್ಣು ಏನೂ ಆ್ಯಡ್ ಮಾಡದೇ ಇರೋದ್ರಿಂದ ಹುಳಿಗೆ ಅಂತ ಹೇಳಿ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ನಾನು 1 ನಿಂಬೆಹಣ್ಣು ಪೂರ್ತಿ ಹಾಕಿದ್ದೀನಿ ಇದಕ್ಕೆ. ಏಕೆಂದರೆ 3 ಕಪ್ಪಷ್ಟು ನಾನು ಅನ್ನ ಮಾಡ್ಕೊಂಡಿದ್ದೀನಿ. 3 ಕಪ್ಪಷ್ಟು ಅನ್ನ ಬಾಸ್ಮತಿ ರೈಸ್ ಮಾಡ್ಕೊಂಡಿರೋದ್ರಿಂದ ನನಗೆ ಸ್ವಲ್ಪ ಹುಳಿ ಅಷ್ಟು ಬೇಕಾಗತ್ತೆ. ಇದಕ್ಕೆ ಅಂದರೆ ಟೊಮೆಟೊ ಯೂಸ್ ಮಾಡದೇ ಇರೋದ್ರಿಂದ. ಇದೆಲ್ಲದು ಕೂಡ ಈಗ ಅನ್ನನ ಉದ್ರುದ್ರಾಗಿ ಆಗಿದೆ. ಅದನ್ನು ಕೂಡ ಹಾಕಿ ಈಗ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಒಟ್ಟಿಗೆ ಕೈ ಆಡಬೇಕು. ಉಪ್ಪು ಕೊನೇಲಿ ಹಾಕಬೇಕು. ಇನ್ನೇನು ವೆಜಿಟೇಬಲ್ ಎಲ್ಲ ಬೆಂದಿದೆ ಅಂತ ಅಂದಾಗ ಹಾಕಬೇಕು. ಮುಂಚೆ ಹಾಕಿದ್ರೆ ನೀರು ಬಿಟ್ಕೊಂಡು ಬಿಡುತ್ತೆ. ಆವಾಗ ಚೆನ್ನಾಗಿ ಆಗಲ್ಲ ಇದು. ಎಲ್ಲ ನೀಟಾಗಿ ಒಂದ್ಸತಿ ಕೈಯಾಡಿ ಎಲ್ಲ ಕಡೆಗೂ ಅನ್ನ ಮತ್ತು ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಆದರೆ ಇದು ರೆಡಿ ಆಗುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಪಾರ್ಟಿಗಳಿಗೆ ಯಾವಾಗಲೂ ಪಲಾವ್ ಮಾಡಿ ಬೇಜಾರಾಗಿರುತ್ತೆ ಅಂತ ಅಂದಾಗ ಇದನ್ನು ಮಾಡ್ಕೋಬೋದು. ಲಂಚ್ ಬಾಕ್ಸಿಗೆ ಚೆನ್ನಾಗಿರುತ್ತೆ, ಲಂಚಿಗೆ, ಡಿನ್ನರ್ಗೆ ಯಾವಾಗಲೂ ಕೂಡ ಚೆನ್ನಾಗಿರುತ್ತೆ. ಈ ಸಿಂಪಲ್ ಮತ್ತು ಟೇಸ್ಟಿಯಾಗಿರೋಂಥ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.